ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ರೌಂಡ್ಸ್ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಸಿದ್ದರಾಮಯ್ಯ ದಿಢೀರ್ ಅಂತ ಭೇಟಿ ಕೊಟ್ಟರು. ಸಿಎಂ ಸಿದ್ದರಾಮಯ್ಯನವರು ದಿಢೀರ್ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ್ರು. ಆಸ್ಪತ್ರೆ ಸಿಬ್ಬಂದಿನೇ ಒಂದು ಕ್ಷಣ ತಬ್ಬಿಬ್ಬಾಗ್ಬಿಟ್ರು. ಯಾವುದೇ ರೀತಿಯಾದಂಥ ಪ್ರೋಟೋಕಾಲ್ ಇಲ್ಲ. ಸಿಎಂ ದಿಢೀರ್ ಆಗಮನ, ಆಸ್ಪತ್ರೆ ಸಿಬ್ಬಂದಿ ನಿಜಕ್ಕೂ ತಬ್ಬಿಬ್ಬಾದ್ರು. ಸಿದ್ದರಾಮಯ್ಯನವ್ರನ್ನ ಕಂಡು ವೈದ್ಯಾಧಿಕಾರಿಗಳು ದಂಗಾದ್ರು. ಇದು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟರು. ಸಿಎಂ ಭೇಟಿಯಿಂದ ರೋಗಿಗಳು ಕೂಡ ಅಚ್ಚರಿಗೊಳಗಾದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ರೌಂಡ್ಸ್, ಅವರ ಬೆಂಗಳೂರು ರೌಂಡ್ಸ್ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದರು. ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣ ಆಗಿತ್ತು. ಇನ್ನೊಂದು ಕಡೆ ಆಸ್ಪತ್ರೆ ಸಿಬ್ಬಂದಿಗಳು ತಬ್ಬಿಬ್ಬಾದರೆ ರೋಗಿಗಳಿಗೆ ಅಚ್ಚರಿ. ಮತ್ತು ಯಾವುದೇ ಝೀರೋ ಟ್ರಾಫಿಕ್ ಇರಲಿಲ್ಲ. ಝೀರೋ ಟ್ರಾಫಿಕ್ ಇಲ್ಲದೇ ಹೋಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಮಿನಿಸ್ಟ್ರುಗಳು, ಸಿ ಎಮ್ಮು, ಡಿ ಸಿ ಎಮ್ಮು ಒಂದು ವಿಸಿಟ್ ಕೊಟ್ಟರೆ, ಸಿಟಿ ರೌಂಡ್ಸ್ ಮಾಡಿದ್ರೆ ಒಂದಿಷ್ಟು ಅಲ್ಲಿ ಟ್ರಾಫಿಕ್ ಇರಲ್ಲ. ಆದರೆ ಇಲ್ಲಿ ವಿತ್ ಟ್ರಾಫಿಕ್ಕೇ ಹೋಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. अब नहीं बसते बोले पैसे नहीं ಇನ್ನು OPD, ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್ಗೂ ಕೂಡ ಸಿಎಂ ಭೇಟಿಯನ್ನು ಕೊಟ್ಟರು. ಮಹಿಳಾ ರೋಗಿಗಳ ಸಮಸ್ಯೆಯನ್ನೂ ಕೂಡ ಸಿದ್ದರಾಮಯ್ಯನವರು ಆಲಿಸಿದ್ರು. ಎಷ್ಟು ದಿನದಿಂದ ಇದ್ದೀರಾ ಅಂತ ರೋಗಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು. ಆಸ್ಪತ್ರೆಯಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರಾ ಅಂತ ಪ್ರಶ್ನೆ ಕೂಡ ಕೇಳಿದ್ರು ರೋಗಿಗಳಿಗೆ. ಇನ್ನು ಮಹಿಳಾ ರೋಗಿಯಿಂದ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಮಹಿಳಾ ರೋಗಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಅದು ನಿನ್ನೆ ಮೊನ್ನೆ ಒಂದು ಸ್ಥಾಪನೆ ಆದಂಥದ್ದಲ್ಲ. 100 ವರ್ಷದ ಇತಿಹಾಸ ಇದೆ, ಶತಮಾನದ ಇತಿಹಾಸ ಇರುವಂತಹ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಹಾಗಾಗಿ ಈ ಶತಮಾನದ ಇತಿಹಾಸ ಇರುವಂತಹ ಆಸ್ಪತ್ರೆಗೆ ತುಂಬ ಸಸ್ಪೆನ್ಸ್ ಆಗಿ ಸಿದ್ದರಾಮಯ್ಯನವರು ಎಂಟ್ರಿಯನ್ನು ಕೊಡ್ತಾರೆ. ಸಾಕಷ್ಟು ಅಚ್ಚರಿಗೆ ಕಾರಣ ಆಗುತ್ತೆ. ಯಾವುದೇ ಒಂದು ಝೀರೋ ಟ್ರಾಫಿಕ್ ಇಲ್ದೇ ವಿತ್ ಟ್ರಾಫಿಕ್, ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಕೊಡದೇನೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿಗೂ ಕೂಡ ಒಂದು ಸಣ್ಣ ಸುಳಿವು ಕೊಡದೇ ದಿಢೀರ್ ಎಂಟ್ರಿಯನ್ನು ಕೊಡ್ತಾರೆ. ಜೊತೆಗೆ ರೋಗಿಗಳಿಗೂ ಕೂಡ ಖುಷಿ ಆಗ್ತದೆ. ನೇರವಾಗಿ ನಾವು ಸಿದ್ದರಾಮಯ್ಯನವರ ಹತ್ರನೇ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಮಾತ್ರ ದಾವಣಗೆರೆ ಕನ್ನಡ, ಹಿಂದಿ, ಹಿಂದಿ ಸರ್. ನಿಮಿಷ ಇದೆ ಸರ್. ಕನ್ನಡ ಮಾಲೂಮ್. ಇಲ್ಲಿ ಆಪರೇಷನ್ ಆದದ್ದು ಕೌನ್ಸ್ ಹಾಸ್ಪಿಟಲ್. ಎಷ್ಟು ದಿನದ ಇದ್ದೀರಿ ಇಲ್ಲಿ? ಕಿತನೆ ದಿನ ಸರ್? 8 days ಇದೆ. ಚೆನ್ನಾಗಿ ನೋಡ್ಕೊತಾ ಇದ್ದಾರ? ಇನ್ನು ಸಿಎಂ ವಿಸಿಟ್ ಬೆನ್ನಲ್ಲೇ ಸಿಬ್ಬಂದಿಗಳು ಆಬ್ವಿಯಸ್ಲಿ ಗಲಿಬಿಲಿ ಆಗ್ತಾರೆ. ಯಾಕಂದರೆ ದಿಢೀರ್ ಭೇಟಿ ಇದು. ಸಿದ್ದರಾಮಯ್ಯ ಬಂದ ಬಳಿಕ ಊಟದ ಫಲಕ ಕೂಡ ಅಳವಡಿಕೆ ಮಾಡ್ತಾರೆ. ರೋಗಿಗಳು ಸೇವಿಸುವ ಆಹಾರವನ್ನು ಕೂಡ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡ್ತಾರೆ. ತುರ್ತು ಚಿಕಿತ್ಸಾ ಕೇಂದ್ರಕ್ಕೂ ಸಿದ್ದರಾಮಯ್ಯನವರು ವಿಸಿಟ್ ಕೊಡ್ತಾರೆ. ಇನ್ನು ವೈದ್ಯರಿಗೂ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಟ್ರಾಫಿಕ್ ನಡುವೆಯೂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಒಂದು ಕಡೆ ಆದರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದಂಥ ವೈದ್ಯಾಧಿಕಾರಿಗಳು ದಂಗಾದ್ರು. ಝೀರೋ ಟ್ರಾಫಿಕ್ ಬೇಡ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಸಿಎಂ ವಿಸಿಟ್ ಬೆನ್ನಲ್ಲೇ ಸಿಬ್ಬಂದಿಗಳು ಗಲಿಬಿಲಿಗೊಳ್ತಾರೆ. ಸಿದ್ದರಾಮಯ್ಯ ಬಂದ ಬಳಿಕ ಸಹಜವಾಗಿ ಅಲ್ಲಿ ರೋಗಿಗಳ ಜೊತೆ ಕುಶಲೋಪಾರಿ ಕೂಡ ನಡೆಸ್ತಾ ಇರುವಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ. ಅಂದರೆ ಈಗ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟು, ಜನರಲ್ ವಾರ್ಡು, ಸ್ಪೆಷಲ್ ವಾರ್ಡು ಎಲ್ಲ ವಾರ್ಡಿಗೂ ಕೂಡ ಹೋಗ್ತಾರೆ. OPD, ಜನರಲ್, ಸ್ಪೆಷಲ್ ವಾರ್ಡಿಗೂ ಕೂಡ ಹೋಗ್ತಾರೆ. ಮತ್ತು ಅಲ್ಲಿ ಊಟ ಉಪಚಾರಗಳು ಹೇಗೆ ನಡೀತಾ ಇದೆ, ಎಷ್ಟು ದಿವಸದಿಂದ ರೋಗಿಗಳಿದ್ದಾರೆ, ಎಲ್ಲಿಂದ ಬಂದು ಇಲ್ಲಿ ಆಸ್ಪತ್ರೆಯಲ್ಲಿ ಸೇರಿಕೊಂಡಿದ್ದಾರೆ, ಮತ್ತು ವ್ಯವಸ್ಥೆ ಹೇಗಿದೆ, ಓವರಾಲ್ ಆಗಿ ವ್ಯವಸ್ಥೆ ಎಲ್ಲವನ್ನು ಕೂಡ ವಿಚಾರಿಸಿದ್ದಾರೆ ಸಿದ್ದರಾಮಯ್ಯನವರು ಖುದ್ದಾಗಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.